ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಮಗೆಲ್ಲರಿಗೂ ಅರಿಶಿನ ಪುಡಿ ಅಂದರೆ ಗೊತ್ತಿದೆ ಅಲ್ವಾ? ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಆದರೆ ಕಸ್ತೂರಿ ಮಂಜಲ್ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಅಂದರೆ ಯಾರಿಗಾರು ಗೊತ್ತಾ? ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಕಸ್ತೂರಿ ಮಂಜಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ವೈಜ್ಞಾನಿಕವಾಗಿ ಕರ್ಕ್ಯೂಮಾ ಅರೋಮೆಟಿಕಾ ಅಂತಲೂ ಕರೀತಾರೆ, ಕಾಡು ಅರಿಶಿಣ ಅಂತ ಕೂಡ ಕರೀತಾರೆ. ಇದು ಸಾಮಾನ್ಯ ಅರಿಶಿಣಕ್ಕಿಂತ ವಿಭಿನ್ನವಾಗಿರುತ್ತೆ. ಇದರ ಬೇರುಗಳ ಪರಿಮಳ ಬೇರೆಯಾಗಿರುತ್ತೆ. ಇದರ ಪರಿಮಳ ಹೇಗಿರುತ್ತೆ ಅಂದರೆ ಕರ್ಪೂರ ಮಿಶ್ರಿತ ಸುವಾಸನೆ, ಅಂದರೆ ಕರ್ಪೂರದ ವಾಸನೆ ತರ ಇದ್ರ ಪರಿಮಳ ಬರುತ್ತೆ. ಜೊತೆಗೆ ಇದು ಸಾಮಾನ್ಯ ಅರಿಶಿಣದ ಎಲೆಗಿಂತ ದೊಡ್ಡ ಎಲೆಗಳನ್ನ ಇದು ಹೊಂದಿರುತ್ತೆ. ಇದರ ಹೂವು ಮತ್ತು ಎಲೆಗಳು ಮನೆ ಅಲಂಕಾರಕ್ಕಾಗಿ ಉಪಯೋಗಿಸ್ತಾರೆ. ಇದರ ಹೂವು ಮತ್ತು ಎಲೆಗಳು 10 ದಿನ ಆದರೂ ಬಾಡೋದೇ ಇಲ್ಲ. ಈ ಕಸ್ತೂರಿ ಮಂಜಲ್ ವಿಶೇಷತೆ ಏನು ಅಂದರೆ ನಾರ್ಮಲ್ ಅರಿಶಿಣ ಪುಡಿ ಆದರೆ ಹಳದಿ ಬಣ್ಣದಲ್ಲಿರುತ್ತೆ. ಆದರೆ ಈ ಕಸ್ತೂರಿ ಮಂಜಲ್ ತಿಳಿ ಕಂದು ಅಥವಾ ಪೇಲ್ ಬ್ರೌನ್ ಕಲರಲ್ಲಿ ಇರುತ್ತೆ. ಇದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ, ಒಂಥರ ವಿಶೇಷವಾದಂಥ ಪರಿಮಳ ಇರುತ್ತೆ. ಇದನ್ನು ನೀವು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈ ಕಸ್ತೂರಿ ಮಂಜಲ್ ಪೌಡರ್ನ ನಮಗೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸ್, ಡಾರ್ಕ್ ಸರ್ಕಲ್, ಡೆಡ್ ಸೆಲ್ ಹಾಗೂ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಈಗ ಕಣ್ಣಿನ ಸುತ್ತ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅನ್ಕೊಳ್ಳಿ, ಇಲ್ಲ ಎಕ್ನೆ ಇರುತ್ತೆ, ಅದೆಲ್ಲ ಆರಾಮಾಗಿ ನಾವು ಇದನ್ನ ತೆಗೆದು ಹಾಕ್ಬೋದು ಅಪ್ಲೈ ಮಾಡೋದ್ರಿಂದ. ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಬಂಗು ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಜೊತೆಗೆ ಬೇಡವಾದ ಮುಖದ ಮೇಲಿನ ಕೂದಲನ್ನ, ಅನ್ವಾಂಟೆಡ್ ಹೇರ್ಸ್ ಅಂತೀವಲ್ಲ ಅದು ಸಹಿತ ಕಡಿಮೆ ಆಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ಇದನ್ನ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಇದು ಆಂಟಿಸೆಪ್ಟಿಕ್ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ. ಇಷ್ಟೇ ಅಲ್ಲದೆ ಮುಖ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಬರುವ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡಲು ಸಹಿತ ಇದನ್ನು ನಾವು ಉಪಯೋಗಿಸ್ಬೋದು. ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ನಾವು ಬೇಬಿ ಬಾತ್ ಪೌಡರ್ ಆಗಿ ಸಹಿತ ಇದನ್ನು ಯೂಸ್ ಮಾಡ್ಬೋದು. ಆದರೆ ಇಷ್ಟೆಲ್ಲ ಉಪಯೋಗಕ್ಕೆ ಈ ಕಸ್ತೂರಿ ಮಂಜಲ್ ಪೌಡರ್ ಬರುತ್ತೆ ಅಂದರೆ ನಮಗೆ ಒರಿಜಿನಲ್ ಆದಂಥ ಕಸ್ತೂರಿ ಮಂಜಲ್ ಪೌಡರ್ ಹೇಗೆ ಸಿಗ್ಬೇಕು ಹೇಳಿ ನೋಡೋಣ. ಇವಾಗ ನಮಗೆ ಕಸ್ತೂರಿ ಮಂಜಲ್ ಪೌಡರ್ ಬೇಕು ಅಂತ ಅಂದ್ಕೊಂಡ್ರೆ ನಾವು ಮಾರ್ಕೆಟಲ್ಲಿ ಕಸ್ತೂರಿ ಮಂಜಲ್ ಪೌಡರ್ ಅಂತ ಹೇಳಿ ತೊಗೊಂಡ್ಬರ್ತೀವಿ. ಆದರೆ ಅದು ಅಷ್ಟು ಒರಿಜಿನಲ್ ಆಗಿರೋದಿಲ್ಲ. ಒಂದ್ವೇಳೆ ನಾವು ಇಂಥ ಮಾರ್ಕೆಟಿನಲ್ಲಿ ತಂದಂತಹ ಕಸ್ತೂರಿ ಮಂಜಲ್ ಪೌಡರ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡಿದ್ರೆ ಬರ್ನಿಂಗ್ ಸೆನ್ಸೇಷನ್ ಉಂಟಾಗುತ್ತೆ, ಜೊತೆಗೆ ಹಳದಿ ಕಲೆಗಳು ಉಂಟಾಗತ್ತೆ. ಹಾಗಾದ್ರೆ ನಮಗೆ ಒರಿಜಿನಲ್ ಕಸ್ತೂರಿ ಮಂಜಲ್ ಪೌಡರ್ ಎಲ್ಲಿ ಸಿಗತ್ತೆ? ನಿಜವಾಗ್ಲೂ ಒರಿಜಿನಲ್ ವೈಲ್ಡ್ ಟರ್ಮರಿಕ್ ಪೌಡರ್ ಅಥವಾ ಕಸ್ತೂರಿ ಮಂಜಲ್ ಪೌಡರ್ ಬೇಕು ಅಂದ್ರೆ ನಾವೇ ಈ ಅರಿಶಿಣವನ್ನ ಬೆಳೆದು ಇದರ ಬೇರುಗಳನ್ನ ಒಣಗಿಸಿ ಪುಡಿ ಮಾಡಿ ಸಂಗ್ರಹಿಸಿ ಇಟ್ಕೋಬೇಕು. ಆದ್ರೆ ಎಲ್ಲರಿಗೂ ಇದು ಅಸಾಧ್ಯದ ಮಾತು. ಹಾಗಾದ್ರೆ ಏನ್ ಮಾಡಬಹುದು? ನನಗೂ ಇದೇ ಸಮಸ್ಯೆ ಆಗಿತ್ತು. ಬೇರೆ ಬ್ರ್ಯಾಂಡ್ಗಳ ಪುಡಿಯನ್ನು ಉಪಯೋಗಿಸಿದಾಗ ಪರಿಹಾರ ಸಿಗ್ತಾನೆ ಇರಲಿಲ್ಲ. ಹೀಗೆ ಅಮೆಝಾನಲ್ಲಿ ಸರ್ಚ್ ಮಾಡ್ತಿದ್ದೆ. ಆವಾಗ ನನಗೆ ಕ್ಲೇವ್ ಆರ್ಗ್ಯಾನಿಕ್ ಇಂಡಿಯಾದವರ ಕಸ್ತೂರಿ ಮಂಜಲ್ ಪೌಡ್ರ್ ನೋಡಿದೆ. ಇದನ್ನು ಅಮೆಝಾನಿಂದ ತರಿಸ್ಕೊಂಡೆ. ಅದನ್ನು ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ. ಈ ಕಸ್ತೂರಿ ಮಂಜಲ್ ಕೇರಳದಲ್ಲಿ ಮಹಿಳೆಯರೇ ತಮ್ಮ ಗೃಹ ಕೈಗಾರಿಕೆಯಲ್ಲಿ ತಯಾರು ಮಾಡುವಂತಹ ಅರಿಶಿನ ಪುಡಿ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ, ಅಲ್ಲೇ ತಯಾರಾಗುವಂತಹ ಪ್ಯೂರ್ ಆದಂಥ ಅರಿಶಿನ ಪುಡಿ. ಈ ವೈಲ್ಡ್ ಟರ್ಮರಿಕ್ ಅನ್ನ ಸಿಂಗಲ್ ಒರಿಜಿನ್ ಅಂದರೆ ಪ್ಲಾಂಟೇಶನ್ನಲ್ಲಿ ಅವರೇ ಸ್ವತಃ ಬೆಳೀತಾರೆ, ಬೆಳೆದ್ಬಿಟ್ಟು ಡೈರೆಕ್ಟ್ ಆಗಿ ಅವರೇ ಪುಡಿ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾರೆ. ಇದಕ್ಕೆ ಯಾವುದೇ ಕೆಮಿಕಲ್ ಅನ್ನ ಆ್ಯಡ್ ಮಾಡಿಲ್ಲ, ಮತ್ತು ಯಾವುದೇ ರೀತಿಯ ಫಿಲ್ಲರ್ಸ್ಗಳನ್ನಾಗಲಿ ಅಥವಾ ಕಲಬೆರಕೆಯಾಗಲಿ ಇದರಲ್ಲಿಲ್ಲ. ಈ ವೈಲ್ಡ್ ಟರ್ಮರಿಕ್ ಪೌಡರನ್ನು ಹಾಳಾಗಬಾರ್ದು ಅಂತೇಳಿ ತುಂಬ ಚೆನ್ನಾಗಿ ಗಾಜಿನ ಬಾಟಲಿಯಲ್ಲಿ ಪ್ಯಾಕ್ ಮಾಡಿರ್ತಾರೆ. ಇದನ್ನು ಎಲ್ಲ ರೀತಿಯ ಸ್ಕಿನ್ನವರು ಯೂಸ್ ಮಾಡ್ಬೋದು, ಯಾರು ಬೇಕಾದರೆ ಯೂಸ್ ಮಾಡ್ಬೋದು. ಇವಾಗ ನಾನು ಫಸ್ಟು ಆಯಿಲಿ ಸ್ಕಿನ್ ಅವ್ರು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ತೇನೆ ನೋಡಿ. ಇಲ್ಲಿ 1 ಸ್ಪೂನ್ ವೈಲ್ಡ್ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಬೇಕು ಅಂತ ಅನಿಸಿದ್ರೆ ನಿಮಗೆ ಇದಕ್ಕೆ ಆರೆಂಜ್ ಪೀಲ್. ಇನ್ನು ನಾರ್ಮಲ್ ಸ್ಕಿನ್ ಇರೋರು ವೈಲ್ಡ್ ಟರ್ಮರಿಕ್ ಪೌಡರ್ 1 ಸ್ಪೂನ್, ಇದಕ್ಕೆ 1 ಸ್ಪೂನ್ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಬೇಕು ಅನಿಸಿದರೆ ರೆಡ್ ಸ್ಯಾಂಡಲ್ವುಡ್ ಪೌಡರನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಆಯಿಲಿ ಸ್ಕಿನ್ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಮೊಸರನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಆಯಿತು. ನಮ್ಮ ಫೇಸಿಗೆ ನಾವು ಡೈರೆಕ್ಟಾಗಿ ಮುಖ ಒಂದು ಸ್ವಲ್ಪ ತೊಳ್ಕೊಂಬಂದ್ಬಿಟ್ಟು ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನು ಡ್ರೈ ಸ್ಕಿನ್ ಅವರಿಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. 1 ಸ್ಪೂನ್ ಕಸ್ತೂರಿ ಮಂಜಲ್ ಪೌಡರ್. ನೆಕ್ಸ್ಟು ನಾನು 1 ಸ್ಪೂನ್ ಹನಿ ತೊಗೊಳ್ತಾ ಇದ್ದೀನಿ ನೋಡಿ. ಆಮೇಲೆ 1 ಸ್ಪೂನ್ ಕೊಕೊನೆಟ್ ಆಯಿಲ್ ತೊಗೊಳ್ತಾ ಇದ್ದೀನಿ. ನೀವು ಕೊಕೊನೆಟ್ ಆಯಿಲಾರು ತೊಗೋಬೋದು, ಇಲ್ಲ ಆಲ್ಮಂಡ್ ಆಯಿಲಾರು ತೊಗೋಬೋದು. ನಾನಿಲ್ಲಿ ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಆದರೆ ಸಾಕು. ಇವಾಗ ನಾನು ನನ್ನ ಫೇಸನ್ನು ನೀಟಾಗಿ ತೊಳ್ಕೊಂಬಂದು ನನ್ನ ಫೇಸಿಗೆ ನಾನು ಇವಾಗ ಅಪ್ಲೈ ಮಾಡ್ತೀನಿ. ಯಾರಿಗೆ ನಾರ್ಮಲ್ ಸ್ಕಿನ್ ಇದೆ ಅವರು ಈ ವೈಲ್ಡ್ ಟರ್ಮರಿಕ್ ಪೌಡರಿಗೆ
ರೆಡ್ ಸ್ಯಾಂಡಲ್ವುಡ್ ಪೌಡರನ್ನು ಮಿಕ್ಸ್ ಮಾಡ್ಕೋಬೋದು. ಜೊತೆಗೆ ರೋಸ್ ವಾಟರನ್ನು ಬೇಕಾದರೆ ಇಲ್ಲ ಮಿಲ್ಕನ್ನಾದರೂ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ. ಇನ್ನು 5 ಮಿನಿಟ್ಸ್ ಆದಮೇಲೆ ನಾನು ತಣ್ಣೀರಿನಿಂದ ನನ್ನ ಮುಖವನ್ನು ತೊಳ್ಕೊಂಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸ್ಮೂತ್ ಅನಿಸುತ್ತೆ, ಸಾಫ್ಟ್ ಆಗಿದೆ ಫೇಸ್ ಎಲ್ಲ, ತುಂಬ ಚೆನ್ನಾಗಿ ಶೈನಿಂಗ್ ಬಂದಿದೆ. ಈ ಕಸ್ತೂರಿ ಮಂಜಲ್ ಪೌಡರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.